ನಾಯಕರ ನಡುವೆ ಟ್ಯಾಬ್ಲೋ ವಾಕ್ ಸಮರ ಜೋರಾಗ್ತಾ ಇದೆ. ರಾಜಕೀಯ ದುರುದ್ದೇಶ ಎಂದ ಸಿದ್ದರಾಮಯ್ಯಗೆ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಬಿವೈ ವಿಜಯೇಂದ್ರ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಟ್ಯಾಬ್ಲೋಗಳ ವಿಚಾರದಲ್ಲಿ ಕೇಂದ್ರಕ್ಕೆ ದುರುದ್ದೇಶ ಅನ್ನೋದು ಇಲ್ಲ. ಕರ್ನಾಟಕ, ಗೋವಾ ಸೇರಿ ಕೆಲವು ರಾಜ್ಯಗಳಿಗೆ ಅವಕಾಶ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಬೇರೆ ರಾಜ್ಯಗಳಿಗೆ ಅವಕಾಶ ಸಿಗಲಿ ಅನ್ನೋದು ಅಷ್ಟೇನೆ. ಎಲ್ಲಾ ವಿಚಾರದಲ್ಲೂ ರಾಜಕಾರಣ ಸರಿಯಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ತರ ಸಮಸ್ಯೆ ಆಗಿತ್ತು. ಕಳೆದ ಬಾರಿಯೂ ಕರ್ನಾಟಕದ ಟ್ಯಾಬ್ಲೋ ವಿಚಾರದಲ್ಲಿ ಇದೇ ತರದ ಅಸಮಾಧಾನ ಇತ್ತು. ಯಾವಾಗ ಅಸಮಾಧಾನ ಭುಗಿಲೇಳ್ತೋ ಆಗ ಅವಕಾಶ ಕೊಟ್ಟರು. ಈ ಬಾರಿಯೂ ಅದೇ. ಯಾವಾಗಲೂ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋದಾದ್ರೆ ನಮ್ಗೆ ಯಾವಾಗ ಅವಕಾಶ ಸಿಗುತ್ತೆ ಅನ್ನೋದು ಕಾಂಗ್ರೆಸ್ನವರ ವಾದ. ಮತ್ತೆ ಯಾಕೆ ಪದೇ ಪದೇ ಕರ್ನಾಟಕದ ಮಾತ್ರ ಬೇಡ ಅಂತ ಹೇಳ್ತಾರೆ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ. ಬೇರೆ ಎಲ್ಲ ರಾಜ್ಯಗಳಿಗೂ ಕೂಡ ಅವಕಾಶ ಸಿಗ್ತಾ ಇದೆ, ಹಂಗೇನೆ ಸಿಗ್ಲಿ ಅಂತ. ಅದನ್ನ ವಿಜಯೇಂದ್ರ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಈ ಗೋವಾಕ್ಕೂ ಸಿಕ್ಕಿಲ್ಲಪ್ಪ, ಅವ್ರೇನು ಇದೇ ತರ ರಾಜಕೀಯ ಮಾಡ್ತಾ ಇದ್ದಾರಾ, ಹಂಗೆ ನಮಗೂ ಸಿಕ್ಕಿಲ್ಲ, ಒಂದ್ಸತಿ ಸಿಗುತ್ತೆ ಒಂದ್ಸತಿ ಸಿಗಲ್ಲ, ಅದಕ್ಕೇನ್ ಮಾಡಕ್ಕಾಗತ್ತೆ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕಳೆದ ವರ್ಷ ಹಿಂಗೆ ಮಾಡಿದ್ರು. ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು, ಕರ್ನಾಟಕರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ, ಇವತ್ತು ಬರೀತಾ ಇದ್ದೀನಿ. ರೀಕನ್ಸಿಡರ್ ಮಾಡಬೇಕು ಅಂತೇಳಿ ಕಳೆದ ವರ್ಷ ಹಿಂಗೆ ಮಾಡಿದ್ರು. ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು, ಕರ್ನಾಟಕರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ, ಇವತ್ತು ಬರೀತಾ ಇದ್ದೀನಿ. ರೀಕನ್ಸಿಡರ್ ಮಾಡಬೇಕು ಅಂತೇಳಿ ಕಳೆದ ವರ್ಷ ಹಿಂಗೆ ಮಾಡಿದ್ರು. ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು. ಸರ್, ಇದು ರಿಪಬ್ಲಿಕ್ ಡೇಗೆ ರಾಜ್ಯದ ಟ್ಯಾಬ್ಲನ್ನ ತಿರಸ್ಕಾರ ಮಾಡಿದ್ದಾರೆ ಸರ್, ತಿರಸ್ಕರಿಸಿದ್ದಾರೆ ಕೇಂದ್ರ ಸರ್ಕಾರ. ಅವರು ಕರ್ನಾಟಕವನ್ನು ಅವ್ರಿಗೇನಾಗುತ್ತೆ, ಟೇಕ್ ಇಟ್ ಈಸಿ. ಅವ್ರಿಗೆ 27 ಜನ MP ಆಗಿಬಿಟ್ಟಿದ್ದಾರೆ. ಈಗ ಇಂಡಿಪೆಂಡೆಂಟು ಸೇರಿ ಜನತಾದಳನೂ ಸೇರಿ 27 ಜನ ಆಗಿಬಿಟ್ಟಿದ್ದಾರೆ. ಸರ್, ಇದು ರಿಪಬ್ಲಿಕ್ ಡೇಗೆ ರಾಜ್ಯದ ಟ್ಯಾಬ್ಲನ್ನ ತಿರಸ್ಕಾರ ಮಾಡಿದ್ದಾರೆ ಸರ್, ತಿರಸ್ಕರಿಸಿದ್ದಾರೆ ಕೇಂದ್ರ ಸರ್ಕಾರ. ಅವರು ಕರ್ನಾಟಕವನ್ನು ಅವ್ರಿಗೇನಾಗುತ್ತೆ, ಟೇಕ್ ಇಟ್ ಈಸಿ. ಅವ್ರಿಗೆ 27 ಜನ MP ಆಗಿಬಿಟ್ಟಿದ್ದಾರೆ. ಈಗ ಇಂಡಿಪೆಂಡೆಂಟು ಸೇರಿ ಜನತಾದಳನೂ ಸೇರಿ 27 ಜನ ಆಗಿಬಿಟ್ಟಿದ್ದಾರೆ. ಟ್ಯಾಬ್ಲಾಯ್ಡ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ 14 ವರ್ಷಗಳಿಂದ ನಿರಂತರವಾಗಿ ಅವಕಾಶ ಸಿಕ್ಕಿದೆ. ಈಗ ಕೊಡೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರನ ಹೇಳಿಲ್ಲ. ಕಳೆದ ವರ್ಷನೂ ಕೂಡ ಕರ್ನಾಟಕಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದಾಗ ರಾಜ್ಯದಿಂದ ನಮ್ಮ ಎಲ್ಲ ಹಿರಿಯರು ಪ್ರಯತ್ನ ಮಾಡಿ ಅದಕ್ಕೆ ಅವಕಾಶ ಸಿಕ್ತು. ಆದರೆ ಈ ಬಾರಿ ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಕರ್ನಾಟಕ, ಗೋವಾ 4-5 ರಾಜ್ಯಗಳಿಗೆ ಅವಕಾಶ ಸಿಕ್ಕಿಲ್ಲ. ಬೇರೆ ರಾಜ್ಯಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಕರ್ನಾಟಕಕ್ಕೂ ಅವಕಾಶ ಕೊಡಬಾರ್ದು ಅನ್ನೋ ದುರುದ್ದೇಶ ಇದರಲ್ಲಿ ಇಲ್ಲ. ಮತ್ತು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಕರ್ನಾಟಕನೂ ಸೇರಿ ಎಕ್ಸಿಬಿಷನಲ್ಲಿ ಅವರಿಗೆ ಇಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು, ಹಾಗಾಗಿ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ಕೆಲಸವನ್ನ ಬಿಟ್ಟು ಪ್ರಾಮಾಣಿಕವಾಗಿ ರಾಜ್ಯದ ಪರವಾಗಿ ಎಲ್ಲ ವಿಚಾರ. ನೋಡಿ, ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶವನ್ನ ಕೊಟ್ಟಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇದೀಗ ರಾಜಕೀಯ ಕಿತ್ತಾಟಕ್ಕೆ ಮುಂದಾಗ್ತಾ ಇದೆ. ಈಗ ನಮಗೆ ಕಳೆದ ಬಾರಿ ಕೂಡ ಇದೇ ಥರ ಆಗಿತ್ತು. ಮೊದಲಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಯಾವಾಗ ಕನ್ನಡಿಗರು ಅಥವಾ ಕರ್ನಾಟಕದಿಂದ ಧ್ವನಿ ಎತ್ತೋಕೆ ಶುರುವಾಯಿತು ಆಗ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಪದೇ ಪದೇ ಯಾಕೆ ಹೀಗಾಗತ್ತೆ? ಯಾಕೆ ಕರ್ನಾಟಕವನ್ನೇ ಕಡೆಗಣಿಸಲಾಗತ್ತೆ? ನಾವು ವಾದ ಮಾಡಿ, ಪ್ರಶ್ನೆ ಮಾಡಿ, ಕೇಳಿದ ಮೇಲೆ ಕೊಡೋದು ಹೇಗೆ, ಮೊದಲೇ ಕೊಡೋದು ಹೇಗೆ ಅನ್ನೋದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಬಟ್ BJP ಅವರ ವಾದ, ವಿಜಯೇಂದ್ರ ಅವರ ವಾದ ಏನು? ಎಲ್ಲ ಸಲನೂ ಸಿಗಬೇಕು ಅನ್ನೋದಿಲ್ಲ. ಈ ಗೋವಾ ರಾಜ್ಯಕ್ಕೂ ಅವಕಾಶ ಇಲ್ಲ, ಅದೇ ರೀತಿಯಾಗಿ ನಮಗೂ ಕೂಡ ಇಲ್ಲ. ಅದಕ್ಕೇನು ಮಾಡೋಕ್ಕಾಗಲ್ಲ, ಬೇರೆ ರಾಜ್ಯಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಬೇರೆ ರಾಜ್ಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು, ಆದರೆ ಯಾವಾಗಲೂ ಕರ್ನಾಟಕವೇ ಯಾಕೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಪ್ರಶ್ನೆ. ಈ ವಿಚಾರ ರಾಜ್ಯಕ್ಕೆ ಕಿತ್ತಾಟಕ್ಕೆ ಕಾರಣವಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಗಣರಾಜ್ಯೋತ್ಸವ ದಿನ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಅದೊಂದು ಹೆಮ್ಮೆ ಅಲ್ವಾ, ಅದೊಂದು ಖುಷಿ ಅಲ್ವಾ? ನಮ್ಮ ರಾಜ್ಯದ್ದು ಕೂಡ ಸ್ತಬ್ಧ ಚಿತ್ರ ಹೋಗುತ್ತೆ ಅಂತಂದರೆ ಅದೊಂದು ನಮ್ಮ ಹೆಮ್ಮೆಯ ಪ್ರತೀಕ. ಸೊ ಅವಕಾಶ ಸಿಗಲಿಲ್ಲ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಬಟ್ ಇದರಲ್ಲಿ ಎರಡೂ ಪಕ್ಷಗಳು ರಾಜಕೀಯ ಮಾಡ್ತಾ ಇದೆ ಅನ್ನೋದು ಕೆಲವರು ವಾದ.